ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಅಂತ ಪರಿಸ್ಥಿತಿಯಲ್ಲಿ ಟ್ರಂಪ್ ನಿಂತಿದ್ದಾರೆ. ಟ್ರಿಗರ್ ಮೇಲೆ ನಮ್ಮ ಬೆರಳಿದೆ. ನೀವು 1 ಇಂಚು ಅಲ್ಲಾಡಿದ್ರೆ ನಾವು ಟ್ರಿಗರ್ ಒತ್ತಲಿಕ್ಕೆ ರೆಡಿ ಇದ್ದೇವೆ. ಮತ್ತೆ ನೀವು ಕಂಡು ಕೇಳರಿಯದ ವಿಧ್ವಂಸಕ ಕಾರ್ಯಕ್ಕೆ ನಾವು ಸಿದ್ಧರಾಗಿದ್ದೇವೆ. ತಾಮುಂದು ಅಂತ ಸಂಧಾನಕ್ಕೆ ಹೊರಟಂತ ಪಾಕಿಸ್ತಾನ ಕೊನೆಗೂ ಹೊಡೆಸಿಕೊಂಡದ್ದು ಹೇಗೆ? ಇಸ್ರೇಲು ಅಮೆರಿಕನ ಟ್ರಂಪಿನ ಧಮಕಿಯನ್ನು ಲೆಕ್ಕಿಸದೆ ಹಿಜ್ಬುಲ್ಲಾ ಮೇಲೆ ಇನ್ನಿಲ್ಲದ ದಾಳಿ ಮಾಡಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಹುಶಃ ನನ್ನ ಮಾತನ್ನ ಕೇಳುತ್ತಿರುವ ಈ ಹೊತ್ತಿನಲ್ಲಿ ಅಮೆರಿಕ ಮತ್ತು ಇರಾನ್ ಮಧ್ಯೆ ಸಂಧಾನದ ಮಾತುಕತೆ ಒಂದು ನಿರ್ಣಾಯಕ ಹಂತಕ್ಕೋ ಇತ್ಯರ್ಥದ ಹಂತಕ್ಕೋ ಬರಬಹುದು. ಆದರೆ ಇದರ ಹಿಂದಿನ ನಿನ್ನೆಯ ಒಂದು ದಿನದ ಘಟನೆ ಒಂದು ಅಹಂಕಾರದಿಂದ ನಾನು ಏನನ್ನೂ ಮಾಡಬಲ್ಲೆ, ಇರಾನನ್ನ ಧೂಳಿಪಟ ಮಾಡ್ತೇನೆ, ಇರಾನಿನ ಅಧ್ಯಕ್ಷರನ್ನ ಕಿತ್ತೊಗೆತೇನೆ, ಕೊಲ್ತೇನೆ, ಅಲ್ಲಿಯ ಜನಜೀವನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತೇವೆ, ಹೋರ್ಮುಜ್ ಅನ್ನ ನನ್ನ ಕೈಗೆ ತೆಗೆದುಕೊಳ್ತೇನೆ, ಇರಾನ್ ಅನ್ನ ಆಟ ಆಡಿಸ್ತೇನೆ, ಆ ಧಮಕಿಯನ್ನ ಹಾಕಿ ಬಂದಂತ ಟ್ರಂಪ್ ಇರಾನಿನ ಪಾದಕ್ಕೆ ಎರಗಿದ್ದು ಯಾವ ರೀತಿ ಅನ್ನೋದನ್ನ ನೀವು ಗಮನಿಸಿದ್ರೆ, ಕೊನೆಗೂ ಈ ಅಟ್ಟಹಾಸ, ಈ ಹಿಟ್ಲರ್ಗಿರಿ, ನಮ್ಮಲ್ಲಿ ದುಡ್ಡಿದೆ, ನಮ್ಮಲ್ಲಿ ಶಸ್ತ್ರಾಸ್ತ್ರ ಇದೆ, ನಮ್ಮನ್ನು ಯಾರು ಮುಟ್ಟುತ್ತಾರೆ ಅನ್ನುವಂಥ ಈ ಟ್ರಂಪಿನ ಹುಚ್ಚಾಟಕ್ಕೆ ಕೊನೆಗೂ ಯಾವುದು ಗತಿ ಪ್ರಾಪ್ತವಾಗುತ್ತೆ ಅನ್ನೋದಕ್ಕೆ ಈ ಯುದ್ಧ ಸಾಕ್ಷಿಯಾಗಿದೆ. ಇರಾನ್ ಕಳ್ಕೊಂಡಿರಬಹುದು ಭೌತಿಕವಾಗಿ, ತನ್ನ ಅತ್ಯಂತ ಅಮೂಲ್ಯವಾದ ಜೀವಗಳನ್ನ ಕಳ್ಕೊಂಡಿದೆ, ನೆಲೆಗಳನ್ನ ಕಳ್ಕೊಂಡಿದೆ. ಬಹುಶಃ ಒಂದು ಅಂದಾಜಿನ ಪ್ರಕಾರ ಇನ್ನು 20 ವರ್ಷಗಳು ಬೇಕು ಇರಾನ್ ಮೊದಲಿನಂತಾಗಲು. ಆದರೆ ಇರಾನಿನ ದಕ್ಷ, ಆ ವಿರೋಚಿತವಾದಂಥ ಮತ್ತು ತನ್ನ ಪ್ರಜ್ಞೆಯನ್ನ ಬಳಸಿ ಇವತ್ತು ಅಮೆರಿಕವನ್ನ ಇಸ್ರೇಲನ್ನು ಸೇರಿ ಬಗ್ಗು ಬಡಿದ ಮತ್ತು ಮಣಿಸಿದ ವಿರೋಚಿತವಾದ ಕಥನಕ್ಕೆ ನಿನ್ನೆಯ ದಿನ ಒಂದು ಸಾಕ್ಷಿಯಾಗಿದೆ. ಅವೆಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೆರವಾಗಿ. ನೋಡಿ, ಮೊನ್ನೆ ಏನಾಯ್ತು, ಇದೇ ದರಿದ್ರ ಪಾಕಿಸ್ತಾನ ಒಂದು ಜಿಯೋಪೊಲಿಟಿಕಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಧಾನ ಮಾಡುವುದು ಅಂತಂದ್ರೆ ಏನು ಹುಡುಗಾಟಿಕೆ ಅಂತ ಭಾವಿಸಿದ್ಯಾ? ಅಂತ ಒಂದು ಸಂಸ್ಕಾರವೂ ಇಲ್ಲ, ಸಿದ್ಧತೆಯೂ ಇಲ್ಲ, ಮತ್ತು ಅಂತ ಜಾಣ್ಮೆಯೂ ಇಲ್ಲ. ಇಡೀ ಪ್ರಪಂಚದ ಎದುರು ಬೆತ್ತಲಾಗಿ ಬೀದಿಯಲ್ಲಿ ನಿಂತು ಚೀತು ಅಂತ ಉಗಿಸ್ಕೊಂಡಿತ್ತು. ಸಂಧಾನಕ್ಕೆ 2 ಪತ್ರಗಳು, ಒಂದು ಅಮೆರಿಕಕ್ಕೆ, ಇನ್ನೊಂದು ಇರಾನಿಗೆ. ಅಮೆರಿಕದಲ್ಲಿ ಲೆಬನಾನಿನ ಪ್ರಶ್ನೆಯೇ ಇಲ್ಲ. ಅದೇ ಇರಾನಿಗೆ ಕೊಟ್ಟ ಪತ್ರದಲ್ಲಿ ಲೆಬನಾನಿನ ಕದನ ವಿರಾಮವೂ ಇನ್ಕ್ಲೂಡೆಡ್, ಸೇರಿದೆ. ಇರಾನು ಕೆರಳಿ ಕೆಂಡವಾಗಿ ಮೋಸ, ವಂಚನೆ, ವಿಶ್ವಾಸದ್ರೋಹ, ಇನ್ನಿಲ್ಲದ ಶಬ್ದದಲ್ಲಿ ಪಾಕಿಸ್ತಾನವನ್ನ ಹಣಿದಿತು. ಪಾಕಿಸ್ತಾನದ ನೆಲಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಅಂತ ಘೋಷಿಸಿತು. ಇದಾದ ನಂತರ, ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಶಾಂತಿದೂತನಾಗುವ ಹಪಹಪಿಕೆ, ಟ್ರಂಪ್ಗೆ ಹೇಗೆ 2ನೇ ಬಾರಿ ಬಂದಾಗ ನನಗೆ ನೊಬೆಲ್ ಪಡ್ಕೋಬೇಕು ಅನ್ನುವುದಕ್ಕಾಗಿ ಅವರು ಮಾಡಿದಂತ ಬಹಳ ಅತ್ಯಂತ ಹೀನವಾದಂತ ಕೆಲಸ. ಯಾಕೆಂದ್ರೆ ಪಾಕಿಸ್ತಾನದ ಮುನೀರ್ರಿಗೆ ಊಟ ಕೊಟ್ಟು ಅವನಿಂದಲೂ ಒಂದು ಮಾತನ್ನ ಹೇಳಿಸುವ ಮೂಲಕ ಎಷ್ಟು ಕೆಳಮಟ್ಟಕ್ಕೆ, ನೀಚ ಮಟ್ಟಕ್ಕೆ ಇಳಿದಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ರಕ್ತ ಚರಿತ್ರೆಯೇ ತನ್ನ ಇಡೀ DNA ಅನ್ನುವ ರೀತಿಯಲ್ಲಿ ವರ್ತಿಸುವ ಪಾಕಿಸ್ತಾನಕ್ಕೆ ಶಾಂತಿದೂತನಾಗುವ ಹಪಾಪಿಕೆ, ಅದಕ್ಕೆ ಕೋಲ್ ಕೊಟ್ಟು ಪೆಟ್ಟನ್ನ ಚೆನ್ನಾಗಿ ತಿಂದಿತ್ತು. ಆ ಪ್ರಮಾದವನ್ನ ಇರಾನಿನ ಶ್ರೇಯಸ್ಸು ಮತ್ತು ಇರಾನಿನ ಆ ಬಿಗಿಮುಷ್ಟಿ ಯಾವ ರೀತಿಯಲ್ಲಿ ಇದೆ ನೋಡಿ.
ಪ್ರಾಯಶಃ ಇಡೀ ಪ್ರಪಂಚದಲ್ಲಿ ಯುದ್ಧವನ್ನೇ ತನ್ನ ಚರಿತ್ರೆಯಾಗಿ ಮತ್ತು ತನ್ನ ಬದುಕಿನ ಉಸಿರನ್ನಾಗಿ ಸ್ವೀಕರಿಸಿದ ಎರಡು ದೇಶಗಳಿದ್ರೆ ಅದು ಇರಾನ್ ಮತ್ತು ಇಸ್ರೇಲ್. ಇರಾನ್ಗೆ ಇರುವ ಚರಿತ್ರೆಯೇ ಯುದ್ಧ ಚರಿತ್ರೆ. 10-11 ವರ್ಷಗಳ ಕಾಲ ಇರಾಕ್ನೊಟ್ಟಿಗಿನ ನಿರಂತರ ಯುದ್ಧ. ಆ ನಂತರ ಆದದ್ದೆಲ್ಲವೂ ಇತಿಹಾಸ ನೀವು ನೋಡಿದ್ದೀರಿ. ಇಸ್ರೇಲಿಗೂ ಹಾಗೆ. ಅದರ ಮಧ್ಯೆಯೂ ಕೂಡ ಖಮೇನಿ ಅಂತವರನ್ನ ಕಳ್ಕೊಂಡು, ತನ್ನ ಆಯಕಟ್ಟಿನ ಅಧಿಕಾರಿಗಳನ್ನ ಕಳ್ಕೊಂಡು ಎಲ್ಲವೂ ಮುಗಿದೋಯ್ತು ಅನ್ನುವ ಹಂತದಲ್ಲಿ ಫಿನಿಕ್ಸಿನ ಹಾಗೆ ಎದ್ದು ಬಂದದ್ದಿದ್ರೆ ಅದು ಇರಾನ್. ಹಾಗಾಗಿ ಇರಾನ್ ಇವತ್ತು ಸೋತು ಗೆದ್ದಿದೆ. ಟ್ರಂಪಿನ ಇಡೀ ಅಹಂಕಾರದ ಆ ಮದದ ಒಂದು ಇತಿಹಾಸಕ್ಕೆ ಪಾಠವನ್ನ ಕಲಿಸಿದೆ. ಮೊನ್ನೆ ಇದ್ದಂತ ಸ್ಥಿತಿಯಲ್ಲಿ ನೀವು ಯಾವುದೇ ರೀತಿಯಲ್ಲಿ ಏನೇ ಮಾಡಿದ್ರು ಇಸ್ಲಾಮಾಬಾದ್ಗೆ ಕಾಲಿಡುವುದಿಲ್ಲ ಅಂತ ಹೇಳಿತದು. ಆದರೆ ಈಗ ಟ್ರಂಪ್ ಅವರ 2 ಕಂಡೀಷನ್ ಅನ್ನು ಒಪ್ಕೊಂಡಿದ್ದಾರೆ. ಲೆಬನಾನ್ ಯುದ್ಧವನ್ನ ನಿಲ್ಲಿಸ್ತೇವೆ, ಇಸ್ರೇಲಿಗೆ ಧಮಕಿ ಹಾಕಿದ್ರು ಟ್ರಂಪ್. ಲೆಬನಾನಿನ ಯುದ್ಧವನ್ನ ಮುಂದುವರಿಸಿದರೆ ಭವಿಷ್ಯ ಕರಾಳವಾಗಲಿದೆ. ವಿ ಹ್ಯಾವ್ ಟು, ನಾವು ಅದನ್ನು ಸ್ಟಾಪ್ ಮಾಡತಕ್ಕದ್ದು. ಆಯ್ತು, ನಾವು ಲೆಬನಾನ್ ಯುದ್ಧವನ್ನ ನಿಲ್ಲಿಸ್ತೇವೆ. ಲೆಬನಾನ್ ಯುದ್ಧವನ್ನ ನಿಲ್ಲಿಸದೇ ಇದ್ರೆ, ಹಿಜ್ಬುಲ್ಲದ ಮೇಲೆ ನಿಮ್ಮ ದಾಳಿಯನ್ನ ನಿಲ್ಲಿಸದೇ ಇದ್ರೆ ನಾವು ಸಂಧಾನಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿತು. ಅದರ ಜೊತೆ ನಮ್ಮದೇ ಆದಂತ ನೀವೇನು ಸ್ಯಾಂಕ್ಷನ್ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮದು ಲಕ್ಷ ಕೋಟಿಗಳೇನು ಅಲ್ಲಿ ನಿಂತಿವೆ, ನಮ್ಮ ಸಂಪತ್ತು, ಅದನ್ನ ಮೊದಲು ಬಿಡುಗಡೆ ಮಾಡಿ. ಅದೆಲ್ಲದಿದ್ದರೆ ಟ್ರಿಗರ್ ಮೇಲೆ ನಮ್ಮ ಬೆರಳಿದೆ. ನೀವು 1 ಇಂಚು ಅಲ್ಲಾಡಿದ್ರೆ ನಾವು ಟ್ರಿಗರ್ ಒತ್ತಲಿಕ್ಕೆ ರೆಡಿ ಇದ್ದೇವೆ. ಮತ್ತೆ ನೀವು ಕಂಡು ಕೇಳರಿಯದ ವಿಧ್ವಂಸಕ ಕಾರ್ಯಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇಡೀ ಮುಳುಗದವನಿಗೆ ಚಳಿ ಹಂಗೇನು ಅಂತ ಕತೆ. ಹೌದು, ಇರಾನಿಗೆ ಯಾವುದನ್ನೂ ಕಳ್ಕೊಳ್ಳಿಕ್ಕಿಲ್ಲ, ಎಲ್ಲವನ್ನೂ ಕಳ್ಕೊಂಡಾಗಿದೆ. ಆದ್ರಿಂದ ಇರುವುದೇನಾದ್ರೂ ಇದ್ರೆ ಪಡ್ಕೊಳ್ಳೋದು ಅಂತ. ಅದರ ಜೊತೆಗೆ ಹೋರ್ಮುಜ್ ಮೇಲೆ ಟೋಲನ್ನು ಹಾಕ್ತೇವೆ, ಅದನ್ನು ನೀವು ಒಪ್ಪಿಕೊಳ್ಳತಕ್ಕದ್ದು. ಈ ರೀತಿಯ ಪೂರ್ವ ಮಾತುಕತೆ ಟ್ರಂಪ್ ಇವತ್ತು ಅದೆಲ್ಲದಕ್ಕೂ ತಲೆ ಅಲ್ಲಾಡಿಸುವುದರಿಂದ JD ವ್ಯಾನ್ ಮತ್ತು ಅವರ ಟ್ರಂಪ್ನ ಅಳಿಯನ ಇಡೀ ಗ್ಯಾಂಗ್ ಬಂದು ಆಲ್ರೆಡಿ ಅಲ್ಲಿ ಪಾಕಿಸ್ತಾನದಲ್ಲಿ ಕೂತಿದೆ. ನಮ್ಮ ಷರತ್ತಿಗೆ ನೀವು ಒಪ್ಪಿದರೆ ನಾವು ಪಾಕಿಸ್ತಾನದ ನೆಲಕ್ಕೆ ಕಾಲಿಡ್ತೇವೆ, ಇಲ್ಲದೇ ಇದ್ರೆ ಇಲ್ಲ. ಅದೆಲ್ಲದಕ್ಕೂ ಟ್ರಂಪ್ ಒಪ್ಪಿಕೊಂಡ ಪ್ರಯುಕ್ತ ಇಸ್ಲಾಮಾಬಾದಿಗೆ ನಿನ್ನೆ ಇರಾನಿನ ಮುಖ್ಯಸ್ಥರು ಮತ್ತು ಇಬ್ಬರು ಅಲ್ಲಿ ಭಾಗಿಯಾಗಿದ್ದಾರೆ. ಮಾತುಕತೆ ನಡೀತಾ ಇದೆ. ಪ್ರಾಯಶಃ ಮುಖಾಮುಖಿಯಾದಂಥ ಒಂದು ಮಾತುಕತೆಯೂ ನಡೆಯಬಹುದು. ಆದರೆ ಯಾವ ಹುಮ್ಮಸ್ಸಿನಿಂದ, ಯಾವ ಅಹಂಕಾರದಿಂದ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿದ್ರೋ ಆ ದಾಳಿಯ ಉದ್ದೇಶ ಈಡೇರಿಲ್ಲ. ಪಾಕಿಸ್ತಾನದ ಈ ಒಂದು ತಪ್ಪು, ಪಾಕಿಸ್ತಾನ ಮಾಡಿದಂಥ ಈ ಅಪರಾಧ, ಅದರ ಜೊತೆಗೆ ಮುರಿದು ಬಿದ್ದ ಸಂಧಾನ ಮತ್ತೆ ಮರುಜೋಡಣೆಯಾಗುವಂತ ನಿನ್ನೆಯ ಘಟನೆಯಲ್ಲಿ ಕೊನೆಗೂ ಟ್ರಂಪ್ ತಲೆಬಾಗಿದ್ದಾರೆ. ಟ್ರಂಪಿನ ಮಹಾಸೋಲು ಅಂತಲೇ ವಿಶ್ವದ ಎಲ್ಲಾ ತಜ್ಞರು ಅದನ್ನ ಚರ್ಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಇರಾನ್ ತನ್ನ ಪಟ್ಟನ್ನ ಯಾವ ಕಾರಣಕ್ಕೂ ಸಡಿಲಿಸಿಲ್ಲ. ಇರಾನಿನ ಗೆಲುವು, ಟ್ರಂಪಿನ ಸೋಲು. ನೋಡಿ, ಇದೆಲ್ಲವನ್ನ ನಿಮ್ಮೆದುರು ಒಂದು ವಿವರಿಸ್ತಾ ಹೋಗುದಿದ್ರೆ, ಇರಾನು ಯಾವ ರೀತಿಯಲ್ಲಿ ಈ ಯುದ್ಧದಿಂದ ಕಳ್ಕೊಂಡಿದೆ ಅಂತ ಅನಿಸಿದ್ರು, ಭವಿಷ್ಯದ ದೃಷ್ಟಿಯಿಂದ ಅದು ಹೆಚ್ಚನ್ನೇ ಪಡ್ಕೊಂಡಿದೆ. ಟ್ರಂಪ್ ಅನ್ನ ಮಣಿಸಿದೆ. ಪಾಕಿಸ್ತಾನದ ಇಡೀಯದಾದಂತ ದರಿದ್ರತನವನ್ನ ಕನಿಷ್ಠ ಪಕ್ಷದಲ್ಲಿ ಜೈಶಂಕರ್ ಬಹಳ ಅದ್ಭುತವಾಗಿ ಹೇಳಿದರು. ಪಾಕಿಸ್ತಾನ ಒಂದು ದಲ್ಲಾಳಿ ಅಂತ. ದಲ್ಲಾಳಿ ಕೆಲಸ ಮಾಡೋದಕ್ಕೂ ಒಂದು ಸಣ್ಣ ಬುದ್ಧಿವಂತಿಕೆ ಬೇಕಾಗುತ್ತೆ. 2 ಸಂಧಾನದ ಪತ್ರವನ್ನ ಮಾಡಿ ಸಿಕ್ಕಾಕೊಂಡು ತಾನು ದೊಡ್ಡ ಶಾಂತಿದೂತ, ಸಂಧಾನಕಾರ. ಯಾವ ಮಣ್ಣಂಗಟ್ಟಿ ಸಂಧಾನಕಾರ, ಯಾವ ಮಣ್ಣಂಗಟ್ಟಿ ಸಂಧಾನ? ಒಂದು ಕಡೆ ಚೀನಾ ಸೂಚಿಸ್ತದೆ, ಇನ್ನೊಂದು ಕಡೆ ಅಮೆರಿಕ ಡ್ರಾಫ್ಟ್ ಮಾಡಿಕೊಡ್ತದೆ, ಅದನ್ನ ಇರಾನಿಗೆ ಕೊಡುವ ಕೆಲಸ. ಅಲ್ಲಿ ತನ್ನದೇ ಆದಂತ ಒಂದು ಸುಳ್ಳು, ಪ್ರಮಾದ, ಅಪ್ರಬುದ್ಧತನ ಇವೆಲ್ಲವನ್ನ ಮಾಡಿ ಪ್ರಪಂಚದೆದುರು ಕೊನೆಗೂ ಪಾಕಿಸ್ತಾನ ಏನು, ಅದನ್ನೇ ಕಳೆದ ವಿಡಿಯೋದಲ್ಲಿ ಹೇಳಿದೆ. ಒಂದು ಸಂಧಾನ ಮಾಡುವುದಕ್ಕೂ ಒಂದು ಸಂಸ್ಕಾರ ಬೇಕು. ಮೋದಿಯವರ ತಾಳ್ಮೆ ಮತ್ತು ಕಾಯುವಿಕೆ,
ಇಡೀ ವಿಶ್ವದ ನಾಯಕರು ಹೇಳಿದ್ರು ಭಾರತ ಮಾತ್ರ ಸಂಧಾನ ಮಾಡಬಲ್ಲದು. ಇರಾನು ಈ ಪಾಕಿಸ್ತಾನದ ಸಂಧಾನದ ಪ್ರಕ್ರಿಯೆ ಮಧ್ಯೆಯೂ ಕೂಡ ನಾವು ಭಾರತವನ್ನ ಮಾತ್ರ ನಂಬ್ತೇವೆ, ಮೋದಿಯವರನ್ನ ಮಾತ್ರ ನಂಬ್ತೇವೆ, ಅದು ನಂಬಿಕೆಗಾರವಾದಂತ ಪರಮ ಮಿತ್ರ ಅನ್ನೋದನ್ನ ಘೋಷಿಸಿತು. ಟ್ರಂಪ್ ವಾರದಲ್ಲಿ 4 ಬಾರಿ ಫೋನ್ ಮಾಡಿದ್ದಾರೆ. ಇಷ್ಟಾಗಿಯೂ ಮೋದಿ ಮುಂದಡಿ ಇಟ್ಟಿಲ್ಲ. ಆ ನಿಧಾನದ ಗತಿ ಯಾಕೆ ಅನ್ನೋದನ್ನ ಈ ಹಪಹಪಿಕೆಗೆ ಬಿದ್ದು ತಾಮುಂದು ಅಂತ ಸಂಧಾನಕ್ಕೆ ಹೊರಟಂತ ಪಾಕಿಸ್ತಾನ ಕೊನೆಗೂ ಹೊಡೆಸ್ಕೊಂಡದ್ದು ಹೇಗೆ, ಇದನ್ನ ನಾವು ನೋಡಿದ್ದೇವೆ. ಈಗ ಪಾಕಿಸ್ತಾನದ ನೆಲದಲ್ಲಿ ಸಂಧಾನಕ್ಕೆ ಒಪ್ಪಿದಂತ ಇರಾನಿನ 2 ಬಹಳ ಮುಖ್ಯವಾದ ಬೇಡಿಕೆ. ಒಂದು, ಸ್ಯಾಂಕ್ಷನ್ ಅಡಿಯಲ್ಲಿ ಬಾಕಿಯಾದಂತ ನಮ್ಮ ಸಂಪತ್ತನ್ನ ವಾಪಸ್ಸು, ಅದರ ಜೊತೆಗೆ ಲೆಬನಾನ್ ಯುದ್ಧ ನಿಲ್ಲತಕ್ಕದ್ದು. ಇದರ ಮಧ್ಯೆಯೇ ಇಸ್ರೇಲು ಅಮೆರಿಕನ ಟ್ರಂಪಿನ ಧಮಕಿಯನ್ನು ಲೆಕ್ಕಿಸದೆ ಹಿಜ್ಬುಲ್ಲಾ ಮೇಲೆ ಇನ್ನಿಲ್ಲದ ದಾಳಿ ಮಾಡಿದೆ. ಅದಕ್ಕಾಗಿ ನಾನು ಹೇಳಿದ್ದು, ನನ್ನ ಈ ಮಾತನ್ನ ಕೇಳ್ತಾ ಇರುವ ಹೊತ್ತಿಗೆ ಸಂಧಾನದ ಪ್ರಕ್ರಿಯೆಯ ಒಂದು ಸುಖ ಸುದ್ದಿಯನ್ನೂ ಕೇಳಬಹುದು, ಇಲ್ಲ ಸಂಧಾನ ಮುಂದುವರಿಯುವ ಅಥವಾ ಸಂಧಾನ ಮುರಿದು ಬೀಳುವ, ಸಂಧಾನ ಸಂದಿಗ್ಧಕ್ಕೆ ಒಳಗಾಗುವ ಈ ವಿಷಯವನ್ನು ನೀವು ಕೇಳಬಹುದು. ಯಾಕೆಂತಂದ್ರೆ ಇರಾನಿನ ಮುಖ್ಯಸ್ಥರು ಮತ್ತೆ ಅಮೆರಿಕದ ತಂಡ ನಿನ್ನೆ ಸಂಧಾನಕ್ಕೆ ಮುಖಾಮುಖಿಯಾಗುವ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಹಿಜ್ಬುಲ್ಲಾಗಳ ಮೇಲೆ ಕರುಣೆಯೂ ಇಲ್ಲ, ಹಿಜ್ಬುಲ್ಲಾದೊತ್ತಿಗೆ ಮಾತುಕತೆಯೂ ಇಲ್ಲ, ಹಿಜ್ಬುಲ್ಲಾದ ಮೇಲಿನ ದಾಳಿಯ ನಿಲ್ಲಿಸುವ ಪ್ರಶ್ನೆಯೂ ಇಲ್ಲ ಅಂತ ಇಸ್ರೇಲ್ ಬಹಳ ಕಟುವಾದ ಶಬ್ದಗಳಲ್ಲಿ ಹೇಳಿದೆ. ಹಾಗಾಗಿ ಇದು ಏನಾಗಬಹುದು ಅನ್ನೋದು ಈಗ ಬಹಳ ಮುಖ್ಯವಾದಂತ ಕುತೂಹಲದ ಹೊತ್ತಲ್ಲಿ ಅಮೆರಿಕದ ಮುಂದೆ ಇರಾನ್ ಇಟ್ಟ 2 ಮಹಾಬೇಡಿಕೆಗಳು ಎಷ್ಟರ ಮಟ್ಟಿಗೆ ಗಮ್ಮತ್ತಾಗಿದೆ ಅಂದ್ರೆ, ಇರಾನ್ ಕಳೆದುಕೊಂಡದ್ದೆಲ್ಲವನ್ನೂ ಪಡ್ಕೊಳ್ಳುವ ಆರ್ಥಿಕ ಶಕ್ತಿಯನ್ನ ಅಮೆರಿಕದ ಶಂಡಿ ಹಿಡಿದು ಬಗ್ಗಿಸಿ ತನ್ನ ಗತ್ತು ಗಾಂಭೀರ್ಯವನ್ನು ಮೆರೆದಿದೆ. ನೆನ್ಪಿಡಿ, ಈಗ ಉದಾಹರಣೆಗೆ ಜಗತ್ತಿಗಾಗಿರೋ ಸಾಂಪತ್ತಿಕ ಬಿಡುಗಡೆ ಅವರದ್ದು ಏನು ಜಪ್ತಿ ಆಗಿದೆ ಅಮೆರಿಕದ ಸ್ಯಾಂಕ್ಷನ್ ನಿಂದ, ಬೇರೆ ಬೇರೆ ದೇಶಗಳಲ್ಲಿ ಬಹಳಷ್ಟು ಇರಾನಿನ ಸಂಪತ್ತು ಬಾಕಿಯಾಗಿದೆ, ತಡೆ ಹಿಡಿಯಲ್ಪಟ್ಟಿದೆ. ಅವರ ಆ ಸೊತ್ತುಗಳು ತಕ್ಷಣ ಅನ್ಲಾಕ್ ಆಗಬೇಕು, ಬಿಡುಗಡೆ ಆಗಬೇಕು. ಈಗ ಉದಾಹರಣೆಗೆ ನಿಮ್ಗೊಂದು 2-3 ಉದಾಹರಣೆ ಕೊಡೋದಿದ್ರೆ, ಅಮೆರಿಕದಲ್ಲಿ $2 ಬಿಲಿಯನ್ ಬಾಕಿಯಾಗಿದೆ. ಅದೇ ಚೈನಾದಲ್ಲಿ $20 ಬಿಲಿಯನ್ ಇರಾನಿನ ಸೊತ್ತು ಬಾಕಿಯಾಗಿದೆ. ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್. ಇದು ಬಿಡುಗಡೆ ಆಯ್ತು ಅಂತ ಆದ್ರೆ, ಲಾಕ್ ಆದಂತ ಈ ಸಂಪತ್ತು ಬಿಡುಗಡೆ ಆಯ್ತು ಅಂತ ಆದ್ರೆ ಇರಾನಿಗೆ ಲಕ್ಷ ಕೋಟಿಗಳು ಬರ್ತವೆ. ಅದೆಲ್ಲವನ್ನ ಬಹುಶಃ ಈಗ ಮುರಿದು ಬಿದ್ದಂತ ಇರಾನನ್ನ ಸರಿಪಡಿಸುವ ಪ್ರಕ್ರಿಯೆಗೆ ಅದು ಬಳಸಲ್ಪಡ್ತದೆ. ಅದನ್ನ ಮೊದಲು ಹೇಳಿದೆ. ಎರಡನೇದು ಲೆಬನಾನ್ನ ಕದನ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇಸ್ರೇಲ್ ಒಪ್ತಾ ಇಲ್ಲ. ಅಮೆರಿಕ ಈಗ ಏನಕ್ಕೇನ ಯುದ್ಧವನ್ನ ನಿಲ್ಲಿಸಲೇಬೇಕು. ಅಮೆರಿಕದ ಪರಿಸ್ಥಿತಿ ಅಂತ ಒಂದು ಕ್ಲಿಷ್ಟಕರ ಸ್ಥಿತಿಗೆ, ಸಂದಿಗ್ಧ ಸ್ಥಿತಿಗೆ, ಸಂಕ್ರಮಣದ ಸ್ಥಿತಿಗೆ ಬಂದು ನಿಂತಿದೆ. ಅಲ್ಲಿ ರಾಜಕೀಯವಾಗಿ ಸಾಂವಿಧಾನಿಕ ಹಕ್ಕುಗಳನ್ನು ಬಳಸಿಕೊಂಡು ಟ್ರಂಪನ್ನೇ ಅಧಿಕಾರದಿಂದ ಕೆಳಗಿಳಿಸುವಂತ ಒಂದು ಕೆಲಸವು ಈ ಕಳೆದ 2 ದಿನದಿಂದ ಬಹಳ ಚರ್ಚೆಯಲ್ಲಿದೆ. ಇನ್ನೊಂದು, ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಅಮೆರಿಕಕ್ಕೆ ಹೊಡೆತ ಬಿದ್ದಿದೆ. ಅಮೆರಿಕದ ನಮ್ಮ ಶಸ್ತ್ರಾಸ್ತ್ರಗಳು ಜಗತ್ತಿನ ಮೋಸ್ಟ್ ಮಾಡರ್ನ್, ಬಹಳ ಶಕ್ತಿಶಾಲಿ ಅನ್ನುವಂಥ ಅವರ ಘೋಷಣೆ ಇತ್ತು, ಅದನ್ನ ಆಪರೇಷನ್ ಸಿಂಧೂರದಲ್ಲಿ ಭಾರತ ಹೊಡೆದುಳಿಸಿದೆ. ಅದನ್ನ ನಾವು ನೋಡಿದ್ದೇವೆ. ಇರಾನ್ಗೆ ಮೇಲೆ ಬಂದಂಥ ಅನ್ವಿಸಿಬಲ್, ಕಾಣಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಹೊಸ ತಂತ್ರಜ್ಞಾನದ F-35, F-17 ಇತ್ಯಾದಿ ಎಲ್ಲವನ್ನು ಯುದ್ಧ ವಿಮಾನಗಳನ್ನ ಕ್ಷಣ ಮಾತ್ರದಲ್ಲಿ ಇರಾನ್ ಹೊಡೆದುಳಿಸಿದೆ. ಅದರ ಹಿಂದೆ ರಷ್ಯಾ ಇದೆ ಅನ್ನೋದ್ರ ಬಗ್ಗೆ ನಮಗೇನು ಸಂದೇಹ ಬೇಡ. ಇಂಥ ಎಲ್ಲ ಆಘಾತಗಳಿಗೆ ಒಳಗಾದಂತ ಅಮೆರಿಕ ಎಟ್ ಎನಿ ಕಾಸ್ಟ್ ಈಗ ಯುದ್ಧ ವಿರಾಮವನ್ನ ಮಾಡಿಕೊಳ್ಳಲೇಬೇಕು. ಇದರ ಮಧ್ಯೆ ಹೋರ್ಮೋಸ್ಗೆ ಈಗ ಟೋಲ್ ಅನ್ನ ವಿಧಿಸ್ತೇವೆ ಅಂತ ಕೂತಿದೆ ಇರಾನ್. ಟೋಲ್ ಅನ್ನ ವಿಧಿಸಿದ್ರೆ ಆಗುವ ನಷ್ಟ ಏನು?
ನಮ್ಮ ಸಮುದ್ರದ ಮಾರ್ಗ ನ್ಯಾವಿಗೇಷನ್ನು ಇಲ್ಲಿಯವರೆಗೆ ಮುಕ್ತವಾಗಿತ್ತು, ಯಾವುದೇ ಶುಲ್ಕ ಇರಲಿಲ್ಲ. ಹಾಗಾದ್ರೆ ಬೆಟ್ಟವನ್ನ ಕಡಿದು ಕೊನೆಗೆ ಟ್ರಂಪ್ ಅನ್ನುವಂತ ಒಬ್ಬ ಸರ್ವಾಧಿಕಾರಿ ದುರಹಂಕಾರಿಗೆ ಇಲಿಯನ್ನೂ ಹಿಡಿಲಿಕ್ಕಾಗಿಲ್ಲ. ಬದಲಾಗಿ ಮುಕ್ತವಾಗಿದ್ದಂತ ಟೋಲ್ ರಹಿತವಾಗಿದ್ದಂತ ಹೋರ್ಮುಸ್ ಅನ್ನ ಒಂದು ಹಡಗಿಗೆ 18,000 ಕೋಟಿಯನ್ನ ಚಾರ್ಜ್ ಮಾಡ್ತಾ ಇದೆ ಇರಾನ್. ಇದನ್ನೇ ಜೈಶಂಕರ್ ಮತ್ತು ಹರ್ದೀಪ್ ಸಿಂಗ್ ಈಗ ಕತಾರು UAE ಭೇಟಿ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದೊಟ್ಟಿಗೆ ವಿಶೇಷವಾದಂತ ಸ್ಟ್ರಾಟಜಿಕಲ್ ಆದಂತ ಒಂದು ಒಪ್ಪಂದಕ್ಕೆ ಮುಂದಾಗ್ತಾ ಇದ್ದಾರೆ. ರಷ್ಯಾ ಈಗಾಗಲೇ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಭಾರತಕ್ಕೆ ಗ್ಯಾಸಿಗೆ 40% ರಿಯಾಯಿತಿಯನ್ನು ಘೋಷಿಸಿದೆ. 40 ದೇಶಗಳಿಂದ ನಾವು ಈಗ ಗ್ಯಾಸು ಮತ್ತು ಇಂಧನವನ್ನ ತರಿಸ್ಕೊಳ್ತಾ ಇದ್ದೇವೆ. ಯಾವುದೇ ಸ್ಯಾಂಕ್ಷನ್ಸ್ ಇದ್ರೂ, ಯಾವುದೇ ಅಮೆರಿಕದ ಟ್ರಂಪಿನ ದಬ್ಬಾಳಿಕೆ ಧಮ್ಕಿಗೂ ಹೆದರದೇನೆ ನಾವೆಲ್ಲವನ್ನು ಮಾಡ್ಕೊಳ್ತಾ ಇದ್ದೇವೆ. ಇದರ ಮಧ್ಯೆ ರಷ್ಯಾ ಇವತ್ತು ಘೋಷಿಸಿರುವಂತ 40% ಅತ್ಯಂತ ಭಾರತದ ಭವಿಷ್ಯಕ್ಕೆ ಒಂದು ಬಲವಾದಂಥ ನೆಲೆ ಅಂತಲೇ ಭಾವಿಸಲಾಗ್ತಾ ಇದೆ. ಇದರ ಮಧ್ಯೆ ಟೋಲ್ಗೆ ಏನಾದರೂ ನೀವು 18,000 ಕೋಟಿಯನ್ನ ಅದನ್ನೇನಾದರೂ ಅವರು ವಿಧಿಸಿದ್ರು ಅಂತಾದ್ರೆ ಲಕ್ಷ ಕೋಟಿಗಳು ಇರಾನ್ಗೆ ಬರ್ತವೆ. ಕೋಲ್ ಕೊಟ್ಟು ಪೆಟ್ಟು ತಿಂದ ಕತೆ, ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಅಂತ ಪರಿಸ್ಥಿತಿಯಲ್ಲಿ ಟ್ರಂಪ್ ನಿಂತಿದ್ದಾರೆ. ಹಾಗಾಗಿ ಇವತ್ತು ಏನಾಗಬಹುದು ಅಂತಂದ್ರೆ, ಈ ಸಂಧಾನದಲ್ಲಿ ಒಮ್ಮೆ ಟೋಲ್ ಅನ್ನ ವಿಧಿಸುವ ಇರಾನಿನ ಈ ಜಾಣತನವನ್ನ ಅಮೆರಿಕ ಒಪ್ಪಿಕೊಂಡಿತ್ತು ಅಂತಾದ್ರೆ, ಇದಕ್ಕಿಂತ ಹೇಸಿಗೆಯಾದಂತ ಹಿನ್ನಡೆ, ಇದಕ್ಕಿಂತ ಒಂದು ಶೇಮ್, ಇದಕ್ಕಿಂತ ಒಂದು ಹೀನಾಯವಾದ ಸೋಲು ಟ್ರಂಪಿನಿಗೆ ಬರಲಿಕ್ಕೆ ಇನ್ನೂ ಸಾಧ್ಯವೇ ಇಲ್ಲ. ಅಮೆರಿಕಕ್ಕೆ ತನ್ನ ಹಿರಿಯಣ್ಣ ಅನ್ನುವಂತ ಏನು ಇಡೀ ವಿಶ್ವದ ಎಲ್ಲ, ವೆನೆಜುವೆಲಾಕ್ಕೆ ಹೋಗ್ತೀರಿ ಅಲ್ಲಿ ಎಳ್ಕೊಂಬರ್ತೀರಿ, ಇನ್ನೊಂದು ಕಡೆ ಹೋಗ್ತೀರಿ ಅಲ್ಲ ಅಡ್ಡ ಹಾಕ್ತೀರಿ, ಯಾವ ದೇಶಕ್ಕೆ ಹೋಗಿ ಏನ್ ಬೇಕಾದ್ರೂ ನಾವು ಮಾಡಿಬಿಡ್ತೇವೆ. ಮಧ್ಯರಾತ್ರಿಯಲ್ಲಿ ಹೋಗಿ ಯಾವ ದೇಶದ ಅಧ್ಯಕ್ಷರು ಅವರ ಹೆಂಡತಿಯನ್ನು ಎತ್ತಾಕೊಂಡ್ಬರ್ತೇವೆ. ಈ ರೀತಿಯ ಒಂದು ಧಮಕಿ ಇತ್ತಲ್ಲ, ದುರಹಂಕಾರ, ಅದಕ್ಕೆ ಸರಿಯಾದ ಪಾಠವನ್ನ ಇರಾನ್ ಕಲಿಸಿದೆ ಅಂತಲೇನೆ ಭಾವಿಸ್ಬೇಕಾಗತ್ತೆ. ಯಾಕೆಂದ್ರೆ ಮುಕ್ತವಾಗಿದ್ದಂಥ ಈ ಹೋರ್ಮುಸ್ ಅನ್ನ ಇವತ್ತು ಟೋಲ್ಗೆ ತಂದು ನಿಲ್ಲಿಸಿದ್ದಕ್ಕಾಗಿ ಈ ಯುದ್ಧ ಮಾಡಬೇಕಿತ್ತ? ಇಂಥ ಒಂದು ದರಿದ್ರ ಸ್ಥಿತಿಗೆ, ಇಡೀ ಪ್ರಪಂಚವನ್ನ ತಂದೊಡ್ಡುವ ಸ್ಥಿತಿಗೆ ಯುದ್ಧ ಬೇಕಿತ್ತ? ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಇವತ್ತು ಅಭದ್ರಗೊಂಡಿದ್ದೇವಲ್ಲ, ಎಷ್ಟು ಕಳ್ಕೊಂಡಿದೆ, ಆದರೆ ಕೊನೆಗೂ ಸಾಧಿಸಿದ್ದೇನು? ಇದು ಈಗ ಬರ್ತಾ ಇರುವಂತ ಪ್ರಶ್ನೆ. ಹಾಗಾಗಿ ಕೊನೆಗೂ ಇರಾನ್ ನಿರೀಕ್ಷೆಗೆ ಮೀರಿದ ಒಂದು ಚೈತನ್ಯವನ್ನ, ಶಕ್ತಿಶಾಲಿ ತನ್ನ ಒಂದು ರಾಜ್ಯದ, ದೇಶದ ಮತ್ತು ಪ್ರಪಂಚದಲ್ಲಿ ಯಾವಾಗಲೂ ಒಂದು ನಾಯಕತ್ವ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇರಾನ್ ಒಂದು ತೋರುಬೇಳಾಗಿದೆ. ಅಮೆರಿಕದ ಟ್ರಂಪ್ನ ಶಂಡಿ ಹಿಡಿದು ಇವತ್ತು ನೆಲಕ್ಕೆ ಬಗ್ಸಿದೆ. ಆದ್ರಿಂದ ಇರಾನ್ ಗೆದ್ದಿದೆ, ಅಮೆರಿಕ ಸೋತಿದೆ. ಕೊನೆಗೂ ಟ್ರಂಪಿಗೆ ಒಂದು ಬುದ್ಧಿ ಕಲಿಸುವ ಕೆಲಸವನ್ನ ಇರಾನ್ ಮಾಡಿದೆ. ಸಂಧಾನ ಯಾವುದೇ ರೀತಿಯಲ್ಲೂ ನಾವು ಹೇಳಿದ ಪ್ರಕಾರ ಆಗದೇ ಇದ್ರೆ ನಾವು ವಾಪಸ್ ಬರ್ತೇವೆ, ವಾಪಸ್ ಯುದ್ಧವನ್ನ ಶುರು ಮಾಡ್ತೇವೆ, ಟ್ರಿಗರ್ ಮೇಲೆ ಬೆರಳಿಟ್ಟೇ ಸಂಧಾನಕ್ಕೆ ಬರ್ತಾ ಇದ್ದೇವೆ ಅನ್ನುವಂಥ ಇರಾನಿನ ಈ ಕಟಿಬದ್ಧತೆ ಏನಿದೆ, ಅದು ಅವರ ಇಡೀದಾದಂಥ ಆತ್ಮ ಚೈತನ್ಯದ ಪ್ರತೀಕವೂ ಹೌದು. ಮತ್ತೆ ಇರಾನ್ ಅನ್ನ ಮೊದಲಿನಂತೆ ಕಟ್ಟುವುದಕ್ಕೆ ಅವರು ಇಟ್ಟಂತ ಹೆಜ್ಜೆ ಅದು ಪ್ರಾಯಶಃ ಟ್ರಂಪ್ ನಿರೀಕ್ಷೆನೂ ಮಾಡಿರಲಿಲ್ಲ. ಟ್ರಂಪಿನ ಈ ಹೊತ್ತಿನ ದೌರ್ಬಲ್ಯವನ್ನ ಅತ್ಯಂತ ಪ್ರಬುದ್ಧವಾಗಿ ಮತ್ತು ಶಕ್ತಿಶಾಲಿಯಾಗಿ ಎನ್ಕೇಶ್ ಮಾಡಿಕೊಂಡಂತ ಇರಾನ್ ಸಂಪೂರ್ಣವಾಗಿ ಗೆದ್ದಿದೆ ಅಂತಲೇ ನಾವು ಭಾವಿಸಬೇಕು. ಪಾಕಿಸ್ತಾನವನ್ನ ಕಟ್ಕೊಂಡು ಸಂಧಾನಕ್ಕೆ ಹೊರಟಂತ, ಪಾಕಿಸ್ತಾನವನ್ನ ಟಿಶ್ಯೂ ಪೇಪರ್ ಆಗಿ ಬಳಸ್ಕೊಂಡು ಒರೆಸಿ ಬಿಸಾಡ್ಲಿಕ್ಕೆ ಹೊರಟಂತ ಟ್ರಂಪಿಗೆ ಅಲ್ಲೂ ಕೂಡ ಹೀನಾಯವಾದ ಸೋಲು. ಎಲ್ಲ ಕಡೆಯಿಂದ ಟ್ರಂಪಿಗೆ ವಿರುದ್ಧವಾದಂಥ ಒಂದು ಜಿಯೋಪೊಲಿಟಿಕಲ್ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಜೈಶಂಕರ್ ಅಲ್ಲಿ ಮಧ್ಯಪ್ರಾಚ್ಯದಿಂದಲೇ
ಈ ಟೋಲ್ ಅನ್ನ ವಿಧಿಸಿದ್ದು ಇದು ಅತ್ಯಂತ ಕರಾಳವಾದಂತ ನಿರ್ಧಾರ ಆಗಲಿಕ್ಕಿದೆ. ಸತ್ಯವಾಗಿ ಹೇಳಬೇಕು ಅಂದ್ರೆ ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಭಾರತಕ್ಕೆ ಯಾವುದೇ ಶುಲ್ಕ, ಸುಂಕ, ಟೋಲ್ ಇಲ್ಲ, ಭಾರತಕ್ಕೆ ಯಾವತ್ತೂ ಮುಕ್ತವಾಗಿದೆ. ಆದರೂ ಕೂಡ ಜೈಶಂಕರ್ ಹೇಳಿದ್ರು, ಈ ಟೋಲ್ ವಿಧಿಸುವಿಕೆಯನ್ನ ಭಾರತ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ, ನಾವು ಇದಕ್ಕೆ ಒಪ್ಪುವ ಪ್ರಶ್ನೆಯೇ ಇಲ್ಲ, ಇದರ ಬಗ್ಗೆ ಭಾರತದ ನಿಲುವು ಅತ್ಯಂತ ಕಾಠಿಣ್ಯವಾಗಿದೆ ಅಂತಲೇ ಹೇಳಿದ್ದಾರೆ. ಇದು ಭಾರತ, ಇದು ನಮ್ಮ ವಿದೇಶಾಂಗ ನೀತಿ, ಇದು ಜಿಯೋಪೊಲಿಟಿಕಲ್ ಸಿಚುವೇಶನ್ ನಲ್ಲಿ ಭಾರತ ಪ್ರತಿ ಕ್ಷಣವನ್ನು ಹ್ಯಾಂಡಲ್ ಮಾಡುವ ರೀತಿ, ಇದು ಪ್ರಬುದ್ಧ ಭಾರತದ ಲಕ್ಷಣ. ಈ ದರಿದ್ರ ಕಾಂಗಿಗಳಿಗೆ ಅವೆಲ್ಲ ಅರ್ಥ ಆಗುದಿಲ್ಲ. ಪಾಕಿಸ್ತಾನವನ್ನ ಹೊಗಳ್ತಾ, ಪಾಕಿಸ್ತಾನದ ಬಗ್ಗೆನೇ ಬೊಗಳ್ತಾ ಇದ್ದಂತ ಇವರು ಇವತ್ತು ಅರ್ಥ ಮಾಡ್ಕೋಬೇಕು, ಪಾಕಿಸ್ತಾನದ ಈ ದರಿದ್ರ ಬುದ್ಧಿಯನ್ನ ಹೊಗಳ್ತಾ ನಾವು ಕಟ್ಕೊಂಡು ಹೊರಟ್ರೆ ನಮ್ಮ ದೇಶದಲ್ಲೇ ನಾವು ನಿರ್ನಾಮ ಆಗ್ತೇವೆ, ಟ್ರಂಪಿನ ಗತಿ ನಮಗೆ ಬರುತ್ತೆ ಅನ್ನೋದನ್ನ ಇವರು ಅರ್ಥ ಮಾಡಿಕೊಂಡಷ್ಟು ಇವರಿಗೆ ಕ್ಷೇಮ. ವೀಕ್ಷಕರೇ, ಈ ವಿಡಿಯೋ ಮಾಡ್ತಾ ಇರುವ ಹೊತ್ತಿನಲ್ಲಿ ಇಸ್ಲಾಮಾಬಾದ್ನಲ್ಲಿ ಒಂದು ಕ್ಷಿಪ್ರವಾದಂತ ಬೆಳವಣಿಗೆ ನಡೆದಿದೆ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಹೇಳುವ ಮೂಲಕ ಪ್ರಾಯಶಃ ಈ ಸಂಧಾನ ಅನ್ನೋದು ಒಂದು ಸುಸೂತ್ರವಾಗಿ ಆಗತ್ತೆ ಅನ್ನುವಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು, ಇರಾನು ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ನೀವು ಏನು ಸೀಸ್ ಮಾಡಿದ್ದೀರಿ, ಹೆಚ್ಚು ಕಮ್ಮಿ ಅದು 30 ಲಕ್ಷ ಕೋಟಿ ಬೇರೆ ಬೇರೆ ದೇಶಗಳಲ್ಲಿ ಏನು ನಮ್ಮ ಸಂಪತ್ತು ಬಾಕಿಯಾಗಿದೆ ಅದನ್ನ ಮೊದಲು ಬಿಡುಗಡೆ ಮಾಡಿ, ಆಮೇಲೆ ಹೋರ್ಮೋಜ್ನ ಪ್ರಶ್ನೆ. ಹೋರ್ಮೋಜ್ ಜಲಸಂಧಿಯ ಬಗ್ಗೆ ಇರಾನಿನ ಕಬ್ಜದಲ್ಲಿದೆ, ಅದು ಇರಾನೇ ಅಂತಿಮವಾದಂತ ನಿರ್ಣಯ ತೆಗೆದುಕೊಳ್ಳುತ್ತದೆ. ಯಾವ ದೊಡ್ಡಪ್ಪನ ಮಾತಿಗೂ ಯಾವ ದೊಡ್ಡಣ್ಣನ ಮಾತಿಗೂ ನಾವು ಡೋಂಟ್ ಕೇರ್ ಅನ್ನುವ ಮಾತನ್ನ ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಒಂದು. ಎರಡನೇದಾಗಿ, ಇರಾನ್ ಇಟ್ಟಂತ ಕಂಡೀಷನ್ ಏನಿತ್ತು, ಈ ಸೀಸ್ ಆದಂತ ಸ್ಯಾಂಕ್ಷನ್ ಮಾಡಿದಂತ ಅಮೆರಿಕ ಮಾಡಿದಂತ ಸ್ಯಾಂಕ್ಷನ್ ಅಂಡರ್ ಅಲ್ಲಿ ಸೀಸ್ ಆದಂತ 30 ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿತ್ತಲ್ಲ, ಅದನ್ನ ವೈಟ್ ಹೌಸ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಈ ಯಾವ ರೀತಿಯಲ್ಲೂ ಈ ಹಣವನ್ನ ಬಿಡುಗಡೆ ಮಾಡುವ ಪ್ರಶ್ನೆನೇ ಇಲ್ಲ ಅಂತ ವೈಟ್ ಹೌಸ್ ಬಹಳ ನೇರವಾಗಿ ಅದನ್ನ ಕರಾರುವಕ್ಕಾಗಿ ಸ್ಪಷ್ಟಪಡಿಸಿದೆ. ಅದನ್ನ ತಕ್ಷಣಕ್ಕೆ ಇರಾನ್ ನಿರಾಕರಿಸಿದೆ. ನೀವು ಮೊದಲು ಈ ಹಣವನ್ನ ಬಿಡುಗಡೆ ಮಾಡಿ, ಆಮೇಲೆ ಸಂಧಾನದ ಮಾತುಕತೆ. ಒಂದು. ಎರಡನೇದು, ಸಂಧಾನಕಾರರು ಯಾರು ಅನ್ನೋದನ್ನ ನಾವೇ ನಿರ್ಧರಿಸ್ತೇವೆ, ನೀವಲ್ಲ. JD ವ್ಯಾನ್ಸ್ ಬಿಟ್ರೆ ನಿಮ್ಮ ಅಳಿಯನೋ ಇನ್ನೊಬ್ಬನೋ ಏನು ತಂಡ ಕಟ್ಕೊಂಡು ಬಂದಿದ್ದೀರಿ, ಅವರೆಲ್ಲರೂ ಇಸ್ರೇಲ್ ಪರವಾಗಿದ್ದಾರೆ. ಇಸ್ರೇಲ್ ಪರವಾಗಿದ್ದವ ಒಬ್ಬ ವ್ಯಕ್ತಿ ತಂಡದಲ್ಲಿದ್ರು ನಾವು ಮಾತುಕತೆಗೆ ಸಿದ್ಧವಿಲ್ಲ. ಏನಾಗತ್ತೋ ಏನ್ ಬರುತ್ತೋ ಅದನ್ನೆಲ್ಲವನ್ನು ನಾವು ಸಹಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಹೋರ್ಮೋಜಿನ ಮೇಲೆ ನಾವು ಟೋಲ್ ಅನ್ನ ವಿಧಿಸ್ತೇವೆ. ಹಡಗಿಗೆ 18 ಕೋಟಿ ಅಂತ ಏನು ಹೇಳಿದ್ದೇವೆ ಅದನ್ನ ಮಾಡಿಯೇ ಮಾಡ್ತೇವೆ. ಅದರ ಜೊತೆಗೆ ಸಂಧಾನದಲ್ಲಿ ಕೆಲವು ಆಯಕಟ್ಟಿನ ನಿರ್ಧಾರ ನಮ್ಮದೇ ಹೊರತು ನಿಮ್ಮದಲ್ಲ. ನೋಡಿ, ನಾನು ಆವಾಗಲೇ ನಿಮಗೊಂದು ಮಾತು ಹೇಳಿದ್ದೆ, ಇಡೀ ಮುಳುಗುದವನಿಗೆ ಚಳಿ ಹಂಗೇನು, ಕಳ್ಕೊಳ್ಳೋದು ಏನೂ ಇಲ್ಲ ಇರಾನಿಗೆ, ಅದೆಲ್ಲವನ್ನೂ ಕಳ್ಕೊಂಡಿದೆ. ಅದು ಬೂದಿಯಿಂದ ಮತ್ತೆ ಮತ್ತೆ ಎದ್ದು ಬರುವಂತ ಒಂದು ಫಿನಿಕ್ಸ್ ಅದು. ಹಾಗಾಗಿ ನಾವು ಕಳ್ಕೊಳ್ಳೋದೇನು ಇಲ್ಲ, ಪಡ್ಕೊಳ್ಳುವುದೇ ಇನ್ನು ಮುಂದೆ. ಹಾಗಾಗಿ ಇರಾನಿನ ಈ ಪಟ್ಟನ್ನ ಒಮ್ಮೆ ಅಮೆರಿಕ ಒಪ್ಪಿಕೊಳ್ತು ಅಂತಾದ್ರೆ ಇದಕ್ಕಿಂತ ಇನ್ನೊಂದು ಹೀನಾಯವಾದಂತ ಸ್ಥಿತಿಗೆ ಅಮೆರಿಕ ಇಳಿಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಯಶಃ ನನಗನ್ನಿಸ್ತದೆ ಸಂಧಾನದ ಮಾತುಕತೆ ಬಿಡಿ, JD ವ್ಯಾನ್ಸ್ ತಂಡ ಮುಖಾಮುಖಿ ಆಗಬೇಕು ಇರಾನಿನ ಸಂಧಾನಕ್ಕೆ ಬಂದಂತ ಮುಖ್ಯಸ್ಥರೊಟ್ಟಿಗೆ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಮುಖಾಮುಖಿಗಿಂತ ಮೊದಲು ಸಂಧಾನಕಾರರು ಯಾರ್ಯಾರು ಅನ್ನೋದನ್ನ ನಿರ್ಧರಿಸಬೇಕು ನಾನು ಅಂತ ಕೂತಿದ್ದೆ ಇರಾನ್. ಹಾಗಾಗಿ ಇದು ಅಷ್ಟು ಸುಲಭದಲ್ಲಿ ಸಂಧಾನ ಆಗುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಆದರೆ ಅಮೆರಿಕದ ಯಾವುದೇ ರೀತಿಯ ಒಂದು ಅಹಂಕಾರ, ಅವರ ಪಟ್ಟು, ಅವರ ದುರಹಂಕಾರ, ತಾವೇ ಅನ್ನುವಂತ ಏನು ಆ ಮರ್ಜಿ ಇದೆಯಲ್ಲ, ಅದರ ಸಂಪೂರ್ಣವಾದಂತ ಆ ಒಂದು ಮದವನ್ನ ಇಳಿಸ್ಲಿಕ್ಕೆ ಪ್ರಾಯಶಃ ಇರಾನೇ ಸೂಕ್ತ ಅನ್ನೋಂತ ಅನಿಸ್ತಾ ಇದೆ. ಇರಾನು ಪಟ್ಟು ಬಿಡ್ತಾ ಇಲ್ಲ. ಲೆಬನಾನ್ ಯುದ್ಧ ನಿಲ್ಲಿಸಿ ಮಾತುಕತೆಗೆ ಬನ್ನಿ. ನಾವು ಹೇಳಿದ ಸಂಧಾನಕಾರರು ಅಷ್ಟೇ, ಸೀಸ್ ಆದಂತ ನಮ್ಮ ಹಣವನ್ನ ಬಿಡುಗಡೆ ಮಾಡಿ ಹೋರ್ಮೋಸ್ ಬಗ್ಗೆ ಮಾತಾಡಿ.
ಈ ಪಟ್ಟಿಗೆ ಇರಾನ್ ಬಂದಿರೋದ್ರಿಂದ ಸಂಧಾನದ ಮಾತುಕತೆ ಅದು ಯಾವುದೇ ಒಂದು ನಿರ್ಣಯಾತ್ಮಕ ಹಂತಕ್ಕೆ ಬರಲಿಲ್ಲ. ಮತ್ತೆ ಸಂಧಾನಕ್ಕೆ ಯಾರು ಅನ್ನುವ ಪ್ರಶ್ನೆಯೇ ಮೂಲಭೂತವಾಗಿ ಈ ಹೊತ್ತಿಗೆ ಕಾಡಿದೆ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.